ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಆತ್ಮಜ್ಞಾನ ಮತ್ತು ಸಿದ್ಧಿ. ಆತ್ಮಜ್ಞಾನ ಮತ್ತು ಸಿದ್ಧಿ ಈ ಎರಡರ ನಡುವಿನ ವ್ಯತ್ಯಾಸ ಏನು ಎಂಬ ಪ್ರಶ್ನೆಗೆ ಬಾಪೂಜಿಯವರು ಹೇಳಿರುವಂತಹ ಉತ್ತರವನ್ನು ತಿಳಿದುಕೊಳ್ಳೋಣ. ಸಾಧು ಸಂತರು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆಯುತ್ತಿದ್ದರು. ರಿದ್ಧಿ ಮತ್ತು ಸಿದ್ಧಿ ಅಂದರೆ ಸಿದ್ಧಿಯನ್ನು ಪಡೆದ ಸಾಧುಗಳು ಅಥವಾ ಸಿದ್ಧಿಯನ್ನು ಪಡೆದವರು ತಾವು ಏನು ಯೋಚಿಸುತ್ತಾರೋ, ಏನು ಬಯಸುತ್ತಾರೋ ಅದೆಲ್ಲವೂ ಅವರಿಗೆ ಸಿದ್ಧಿಯಾಗುತ್ತಿತ್ತು. ಅಂದರೆ ಅವರಿಗೆ ಅಂದುಕೊಂಡದ್ದೆಲ್ಲ ಪ್ರಾಪ್ತಿಯಾಗುತ್ತಿತ್ತು. ಆದರೆ ಈ ಸಿದ್ಧಿಯನ್ನು ಪಡೆದಂತಹ ಆತ್ಮನ ಸ್ಥಿತಿ ನಿಧಾನವಾಗಿ ಡೌನ್ಫಾಲ್ ಆಗುತ್ತಾ ಬರುತ್ತದೆ. ಆತ್ಮನ ಸ್ಥಿತಿ ಕೆಳಸ್ತರಕ್ಕೆ ಇಳಿಯುತ್ತಾ ಹೋದಂತೆ ಆತ್ಮನ ಶಕ್ತಿಯು ಕಡಿಮೆಯಾಗುತ್ತಾ ಬರುತ್ತದೆ. ಅನೇಕ ವರ್ಷ ತಪಗೈದು ಪಡೆದ ಇಂತಹ ರಿದ್ಧಿ ಸಿದ್ಧಿಗಳಿಂದ ಆತ್ಮಕ್ಕಂತೂ ಏನೂ ಪ್ರಯೋಜನವಿಲ್ಲ. ಅದೇ ಆತ್ಮ ಇದನ್ನೆಲ್ಲ ಬಿಟ್ಟು ಆತ್ಮಜ್ಞಾನವನ್ನು ಪಡೆದಾಗ, ಅಂದರೆ ಆತ್ಮವೊಂದಕ್ಕೆ ಆತ್ಮಜ್ಞಾನವಾದಾಗ, ಆತ್ಮ ಸ್ವರೂಪಕ್ಕೆ ಬಂದಾಗ ಆ ಆತ್ಮ ರಿದ್ಧಿ ಸಿದ್ಧಿಯ ಚಕ್ರದಲ್ಲಿ ಬೀಳುವುದೇ ಇಲ್ಲ. ಅಂದರೆ ಆತ್ಮಜ್ಞಾನಿಗೆ ತಿಳಿಯುತ್ತದೆ ತಾನು ಸಿದ್ಧಿಯಲ್ಲಿ ಸಿಲುಕಿಕೊಂಡರೆ ತಾನು ಪಡೆದ ಆತ್ಮಶಕ್ತಿಯೆಲ್ಲ ನಷ್ಟವಾಗುತ್ತದೆ ಎಂದು, ಮತ್ತು ನಾನು ಒಂದು ದಿನ ಸಾಧಾರಣ ಮನುಷ್ಯನಾಗಿ ಬಿಡುತ್ತೇನೆ ಎಂದು ಆತ್ಮಕ್ಕೆ ಅರಿವಾಗುತ್ತದೆ. ಸಿದ್ಧಿಯನ್ನು ಪಡೆದಂತಹ ಆತ್ಮಗಳು, ಅಂದರೆ ಸಿದ್ಧಿಯನ್ನು ಪಡೆದವರು ಬಹಳ ಅಹಂಕಾರಿಗಳಾಗಿ ಬಿಡುತ್ತಾರೆ. ಅಂದರೆ ನಾನು ಅಂದುಕೊಂಡಿದ್ದು, ನಾನು ಹೇಳಿದ್ದು ಎಲ್ಲವೂ ನಿಜವಾಗುತ್ತಿದೆ, ನಾನು ತುಂಬ ಬಲಶಾಲಿಯಾಗಿದ್ದೇನೆ ಎಂಬ ಅಹಂಕಾರ ಬಂದುಬಿಡುತ್ತದೆ. ಸಿದ್ಧಿ ಪ್ರಾಪ್ತಿಯಿಂದ ಆತ್ಮಕ್ಕೆ ಅಹಂಭಾವ ಹೆಚ್ಚಾಗಿ ಆತ್ಮನ ಶಕ್ತಿ ನಶಿಸುತ್ತಾ ಬರುತ್ತದೆ. ರಿದ್ಧಿ ಸಿದ್ಧಿಯ ಮಾಯೆಯಲ್ಲಿ ಬಿದ್ದ ಆತ್ಮ ಅಹಂಕಾರಿಯಾಗಿ ಆತ್ಮಶಕ್ತಿ ಕಡಿಮೆಯಾಗಿ ಸಾಧಾರಣ ಮನುಷ್ಯನಾಗಿಯೂ ಮತ್ತೆ ಅಲ್ಲಿಂದ ಪ್ರಾಣಿಯಾಗಿಯೂ ಕೂಡ ಹುಟ್ಟುತ್ತಾನೆ. ಹಾಗಾದರೆ ಆತ್ಮಜ್ಞಾನಿಗಳಿಗೆ ಸಿದ್ಧಿ ಎನ್ನುವುದು ಸಿಗುವುದಿಲ್ಲವೇ? ಸಿದ್ಧಿ ಎನ್ನುವುದು ಅದಕ್ಕಾಗಿಯೇ ತಪಗೈದ ಆತ್ಮಗಳಿಗೆ ಸಿಕ್ಕೇ ಸಿಗುತ್ತದೆ. ಮೊದಲು ಅಸುರರು ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು, ತಪಸ್ಸು ಮಾಡಿ ವರದಾನವನ್ನು ಪಡೆಯುತ್ತಿದ್ದರು. ವರದಾನ ಪಡೆಯುವುದು ಅಂದರೆ ಸಿದ್ಧಿ ಪಡೆಯುವುದು ಎಂದು ಅರ್ಥ. ಸಿದ್ಧಿ ಅಥವಾ ವರದಾನ ಪಡೆದವರ ಅಂತ್ಯ ಹೇಗೆ ಆಗುತ್ತದೆ ಎನ್ನುವುದಕ್ಕೆ ಉದಾಹರಣೆಗಳು ನಮ್ಮ ಶಾಸ್ತ್ರಗಳಲ್ಲಿ ಬಹಳಷ್ಟು ಸಿಗುತ್ತವೆ. ಉದಾಹರಣೆಯಾಗಿ ಅನೇಕ ಕಥೆಗಳಿವೆ. ಅದರಲ್ಲಿ ಒಂದು ಭಸ್ಮಾಸುರ ವರದಾನ ಪಡೆದ ಕೆಲ ಸಮಯ ಅಹಂಕಾರದಿಂದ ಎಲ್ಲರನ್ನು ಭಸ್ಮ ಮಾಡುತ್ತಾ ಕೊನೆಗೊಂದು ದಿನ ತಾನೇ ಭಸ್ಮವಾಗಿ ಹೋದ. ಶಿವಭಕ್ತ ರಾವಣನಿಗೆ ಶಿವನಿಂದ ಸಿದ್ಧಿ ಸಿಕ್ಕಿತು, ಅಂದರೆ ವರದಾನ ಸಿಕ್ಕಿತು. ತನ್ನ ಶಕ್ತಿಯನ್ನು ರಾವಣ ದುರುಪಯೋಗಪಡಿಸಿಕೊಂಡ. ಸ್ವರ್ಗಲೋಕದ ದೇವತೆಗಳನ್ನು ಮತ್ತು ನವಗ್ರಹಗಳನ್ನು ಕೂಡ ರಾವಣನು ತನ್ನ ನಿಯಂತ್ರಣದಲ್ಲಿರಿಸಿಕೊಂಡಿದ್ದ. ಹೀಗೆ ಸಿದ್ಧಿ ಪಡೆದಾಗ ಆತ್ಮ ಅಹಂಕಾರಿಯಾಗುತ್ತದೆ. ರಾವಣ ಸಾಮಾನ್ಯ ಆತ್ಮವಲ್ಲ. ರಾವಣನಲ್ಲಿಯೂ ಎಲ್ಲ ಜ್ಞಾನವಿತ್ತು, ಆದರೆ ಆತ್ಮಜ್ಞಾನವಿರಲಿಲ್ಲ. ಆತ್ಮಜ್ಞಾನದಲ್ಲಿ ವ್ಯಕ್ತಿ ಶರೀರ ಭಾವದಲ್ಲಿ ಇರುವುದಿಲ್ಲ. ಆತ್ಮಜ್ಞಾನವನ್ನು ಪಡೆದ ವ್ಯಕ್ತಿ ಆತ್ಮಭಾವದಲ್ಲಿ ಇರುತ್ತಾನೆ. ಎಲ್ಲಿ ಶರೀರ ಭಾವವಿದೆಯೋ ಅಲ್ಲಿ ಒಂದಲ್ಲ ಒಂದು ಮಾನ, ಅಭಿಮಾನ, ಸ್ವಾಭಿಮಾನ, ಅಹಂಕಾರ ಇದೆಲ್ಲವೂ ಬಂದೇ ಬರುತ್ತದೆ. ಈ ಗುಣಗಳನ್ನು ಕೆಲವರು ತೋರಿಸಿಕೊಳ್ಳುತ್ತಾರೆ, ಇನ್ನು ಕೆಲವರು ತೋರಿಸಿಕೊಳ್ಳುವುದಿಲ್ಲ. ಆತ್ಮಜ್ಞಾನದಲ್ಲಿ ಇದರ ಭಯವೇ ಇಲ್ಲ. ಆತ್ಮಜ್ಞಾನವನ್ನು ಪಡೆದಂತಹ ಆತ್ಮ ತನ್ನೆದುರಿಗಿರುವ ಎಲ್ಲರನ್ನೂ ಆತ್ಮಸ್ವರೂಪದಲ್ಲಿಯೇ ನೋಡುತ್ತದೆ. ನಾವೆಲ್ಲರೂ ಆತ್ಮಸ್ವರೂಪರಾಗಿದ್ದೇವೆ ಎಂದು ಎಲ್ಲರಲ್ಲಿಯೂ ಆತ್ಮರೂಪದಲ್ಲಿಯೇ ಅದು ದರ್ಶನ ಮಾಡುತ್ತದೆ. ಆತ್ಮರೂಪದಲ್ಲಿ ಯಾವ ಭಾವಗಳೂ ಇರುವುದಿಲ್ಲ. ಆತ್ಮಜ್ಞಾನಿ ಭಗವಂತನಿಂದ ಸಿದ್ಧಿಯನ್ನು, ಅಂದರೆ ವರದಾನವನ್ನು ಕೇಳುವುದೇ ಇಲ್ಲ. ಆತ್ಮಜ್ಞಾನಿಯು ಸದಾ ಭಗವಂತನಲ್ಲಿ ಕೇಳುವುದು ಇಷ್ಟೇ: ತಾನು ಎಲ್ಲ ಭಾವಗಳಿಂದ ಮೇಲೇಳಬೇಕು. ತನ್ನ ತಂದೆ ಬೇಹದ್ನ ಪರಂಧಾಮದಲ್ಲಿದ್ದಾನೆ.
ಅವನ ಬಳಿ ತಾನು ಹೋಗಿ ಸೇರಬೇಕು. ಇದನ್ನು ಬಿಟ್ಟರೆ ಆತ್ಮಜ್ಞಾನಿಗೆ ಯಾವ ಸಿದ್ಧಿಗಳೂ ಬೇಕಿಲ್ಲ. ಸಿದ್ಧಿಗಳೆಲ್ಲ ಅಹಂಕಾರಕ್ಕೆ ಮೂಲ, ಆತ್ಮನ ಅಧೋಗತಿಗೆ ಕಾರಣ. ಸಿದ್ಧಿಗಳನ್ನು ಕೇಳುವ ಆತ್ಮ ತಮೋಗುಣದವರಾಗಿರುತ್ತಾರೆ. ಅಂದರೆ ಸಿದ್ಧಿಯನ್ನು ಪಡೆಯುವಂತಹವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಶಕ್ತಿ ಬಲವನ್ನು ಇನ್ನೊಬ್ಬರ ಮುಂದೆ ತೋರಿಸಲಿಕ್ಕಾಗಿ ಸಿದ್ಧಿಗಳ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾರೆ. ತಮ್ಮ ಯಾವುದೋ ಒಂದು ಇಚ್ಛಾಪೂರ್ತಿಗಾಗಿ ತಪಸ್ಸು ಮಾಡುತ್ತಾರೆ. ಸಿದ್ಧಿ ಪಡೆದು ಅದನ್ನು ಒಳ್ಳೆಯದಕ್ಕಿಂತ ಕೆಟ್ಟದಕ್ಕೆ ಬಳಸುತ್ತಾರೆ. ಒಳ್ಳೆಯದಕ್ಕಂತೂ ಬಳಸುವುದೇ ಇಲ್ಲ. ಒಳ್ಳೆಯದನ್ನು ಮಾಡಲಿಕ್ಕೆ ರಿದ್ಧಿ ಸಿದ್ಧಿಗಳೇ ಬೇಕಿಲ್ಲ. ಆತ್ಮ ಸ್ವರೂಪದಲ್ಲಿದ್ದು ಎಲ್ಲರಿಗೂ ಒಳ್ಳೆಯದನ್ನು ಬಯಸಬಹುದು. ಆತ್ಮಜ್ಞಾನಿಯು ಯಾವತ್ತೂ ಸಿದ್ಧಿ ಸ್ವರೂಪನಾಗುವುದಿಲ್ಲ. ಸಾಧಾರಣ ಮನುಷ್ಯ ಆತ್ಮರು ಅನೇಕ ದೇವಿ ದೇವತೆಗಳನ್ನು ಆರಾಧಿಸಿ ಸಿದ್ಧಿಯನ್ನು ಪಡೆಯಲು ಬಯಸುತ್ತಾರೆ. ಸಿದ್ಧಿ ಪಡೆಯುವ ಆತ್ಮರು ತಮ್ಮ ಸ್ವಾರ್ಥಕ್ಕಾಗಿ, ಅಂದರೆ ಪ್ರಸಿದ್ಧಿಯನ್ನು ಪಡೆಯಲು, ತಮ್ಮ ಶಕ್ತಿಯನ್ನು ತೋರಿಸಿ ಎಲ್ಲರನ್ನು ತನ್ನ ಅಡಿಯಾಳಾಗಿ ಇಡಲು ಬಯಸುತ್ತಾರೆ. ಹೊರತು ಪರಮಾತ್ಮನನ್ನು ಹುಡುಕುವುದು ಮತ್ತು ನಾನು ಯಾರು ಎಂದು ತಿಳಿದುಕೊಳ್ಳುವುದು ಇದರ ಮಾತೇ ಇಲ್ಲಿ ಬರುವುದಿಲ್ಲ. ಈಗಲೂ ಕೂಡ ಸಿದ್ಧಿ ಪಡೆಯಲು ಜನ ಪ್ರಯತ್ನಿಸುತ್ತಾ ಇರುತ್ತಾರೆ. ಸಿದ್ಧಿ ಬಂದ ಮೇಲೆ 4-5 ಭೂತ ಪ್ರೇತಗಳನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡು ಚಮತ್ಕಾರಗಳನ್ನು ಮಾಡಿ ತೋರಿಸುತ್ತಾರೆ. ಸಿದ್ಧಿಯನ್ನು ಪಡೆದಂತಹ ಆತ್ಮರು ತಮ್ಮ ವಶದಲ್ಲಿ 4-5 ಪ್ರೇತ ಭೂತ ಆತ್ಮಗಳನ್ನು ತಮ್ಮ ಅಡಿಯಾಳಾಗಿ ಇಟ್ಟುಕೊಂಡಿರುತ್ತಾರೆ. ತಾವು ಏನೇ ಅಂದುಕೊಂಡರೂ, ಏನೇ ಜನರ ಮುಂದೆ ಮಾಡಿ ತೋರಿಸಬೇಕು ಅಂದಾಗ ಈ ಭೂತ ಪ್ರೇತ ಆತ್ಮಗಳು ಅವರಿಗೆ ಸಹಾಯ ಮಾಡುತ್ತಿರುತ್ತವೆ. ಇಂಥವರನ್ನು ಬಾಪೂಜಿಯವರು ಒಂದು ಆತ್ಮ ಎಂದು ಕೂಡ ಹೇಳುವುದಿಲ್ಲ. ಆತ್ಮ ಎಂದರೆ ಯಾರಿಗೆ ಪರಮಾತ್ಮನ ಜ್ಞಾನವಿದೆಯೋ ಅವರನ್ನು ಆತ್ಮ ಎನ್ನಬೇಕು ಎನ್ನುತ್ತಾರೆ ಬಾಪೂಜಿಯವರು. ರಿದ್ಧಿ ಮತ್ತು ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಆತ್ಮರು ಸದಾ ಭೂತ ಪ್ರೇತಗಳ ಜೊತೆ ಇರುತ್ತಾರೆ ಮತ್ತು ಅವರನ್ನು ತಮ್ಮ ಕೆಲಸ ಕಾರ್ಯಗಳಲ್ಲಿ ಬಳಸಿಕೊಳ್ಳುತ್ತಾರೆ. ಜನರ ಮುಂದೆ ಅನೇಕ ಚಮತ್ಕಾರಗಳನ್ನು ಮಾಡಿ ತೋರಿಸುತ್ತಾರೆ. ಈ ರೀತಿ ಚಮತ್ಕಾರಗಳನ್ನು ಮಾಡಿ ತೋರಿಸುವಂತಹ ಆತ್ಮಗಳು ಅವು ಕೆಟ್ಟ ಆತ್ಮಗಳೇ ಆಗಿರುತ್ತವೆ. ಆದ್ದರಿಂದ ಆ ಆತ್ಮಗಳು ಪರಂಧಾಮವನ್ನು ಸೇರದೆ ಇಂಥವರ ಕೈಯಲ್ಲಿ ಆಳಾಗಿ ಉಳಿದುಕೊಂಡು ಬಿಡುತ್ತವೆ. ಒಳ್ಳೆಯ ಆತ್ಮರು ಶರೀರವನ್ನು ಬಿಟ್ಟ ಮೇಲೆ ಸೂಕ್ಷ್ಮ ಜಗತ್ತು, ಕಾರಣ ಜಗತ್ತು ಮತ್ತು ಅಲ್ಲಿಂದ ಹೊರಟು ಮೇಲಿರುವ ಪರಂಧಾಮವನ್ನು ಸೇರುತ್ತಾರೆಯೇ ಹೊರತು ಇಂಥ ರಿದ್ಧಿ ಸಿದ್ಧಿಗಳನ್ನು ಪಡೆದಂಥವರ ಕೈಯಲ್ಲಿ ಇವರು ಸಿಲುಕುವುದೇ ಇಲ್ಲ. ಆತ್ಮಜ್ಞಾನವನ್ನು ಪಡೆದಂತಹ ಆತ್ಮವು ಇಲ್ಲಿಂದ ಮೇಲೆ ಹೋಗಿ ಪರಮಾತ್ಮನಿಂದ ಮುಕ್ತಿಯನ್ನು ಬಯಸುತ್ತದೆ ಅಥವಾ ಅಲ್ಲಿ ಮೋಕ್ಷವನ್ನು ಕೇಳಿಕೊಳ್ಳುತ್ತದೆ. ಇಲ್ಲದಿದ್ದರೆ ಪರಂಧಾಮಕ್ಕೆ ಹೋಗಲು ಅನುಮತಿಯನ್ನು ಪಡೆಯುತ್ತದೆ. ಹೊರತು ಯಾವ ರಿದ್ಧಿ ಸಿದ್ಧಿಯವರ ಕೈಗೆ ಸಿಲುಕುವುದಿಲ್ಲ. ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.